ಈಗ ಹೆದರ್ತೀವಾ? ಈಗ ಹೆದರೋ ಪ್ರಶ್ನೆ ಇಲ್ಲ. ತಪ್ಪು ಮಾಡಿದವ್ರು ಹೆದರಬೇಕು. ನನಗೆ ನೋಟಿಸ್ ಬಂದಿರೋದು ಭ್ರಷ್ಟಾಚಾರದ ಕಾರಣಕ್ಕಲ್ಲ, ಸತ್ಯ ಹೇಳಿದ ಕಾರಣಕ್ಕೆ. ಸತ್ಯ ಹೇಳಿದಕ್ಕೆ ನೋಟಿಸು 1000 ನೋಟಿಸ್ ಬಂದರೂ ಸ್ವೀಕಾರ ಮಾಡ್ತೀನಿ, 1000 ಕೇಸ್ ಆದರೂ ಸ್ವೀಕಾರ ಮಾಡ್ತೀನಿ. ಸತ್ಯ ಹೇಳೋದು ನಿಲ್ಸೋದಿಲ್ಲ. ಧರ್ಮ ನಿಂದನೆ ಮಾಡಿಲ್ಲ. ಧರ್ಮ ಅಂದ್ರೆ ಬಸವಣ್ಣವ್ರು ಹೇಳಿರೋದು ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರಳು ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಅಳಲಬೇಡ, ಅದು ಧರ್ಮ. ನಾನು ಯಾವ ಮುಲ್ಲ ನೀಟು ಚಳುವಳಿಯ ಸಂದರ್ಭದಲ್ಲಿ ಪೆಟ್ರೋಲ್ ಟ್ಯಾಂಕಿಗೆ ಬೆಂಕಿ ಕೊಡ್ತಾ ಇದ್ದ ಆ ಮುಲ್ಲನ ಬಗ್ಗೆ ಮಾತಾಡಿದ್ದೀನಿ. ಪೆಟ್ರೋಲ್ ಟ್ಯಾಂಕಿಗೆ ಬೆಂಕಿ ಕೊಡೋದು ಧರ್ಮ ಅಂತ ಯಾರೂ ಹೇಳಲ್ಲ, ಅದು ಅಧರ್ಮ, ಅಮಾನವೀಯ. ಅಕಸ್ಮಾತ್ ಪೆಟ್ರೋಲ್ ಟ್ಯಾಂಕ್ ಸ್ಫೋಟಗೊಂಡಿದ್ರೆ 100 ಜನ ಸಾಯ್ತಿದ್ರು. ಅಂತ ಕೆಲಸವನ್ನ ಧರ್ಮ ಅಂತ ಯಾರು ಹೇಳಲ್ಲ. ಆ ವ್ಯಕ್ತಿ ಬಗ್ಗೆ ಮಾತಾಡಿದ್ದೀನಿ. ಆ ವ್ಯಕ್ತಿ ಬಗ್ಗೆ 1000 ಸರಿ ಮಾತಾಡ್ತೀನಿ. ಆ ವ್ಯಕ್ತಿಯನ್ನ ಮತಕ್ಕೆ ತಳಕು ಹಾಕೋದಾದ್ರೆ ಆ ಮತದ ಬಗ್ಗೆಯೂ ವಿಚಾರ ಮಾಡಬೇಕಾಗತ್ತೆ. ಆ ವ್ಯಕ್ತಿಗೆ ಸಮರ್ಥನೆ ಕೊಡೋದಾದ್ರೆ ಆ ಸಮರ್ಥನೆ ಕೊಡೋರು ಧರ್ಮಿಷ್ಠರಾಗಕ್ಕೆ ಹೆಂಗ್ ಸಾಧ್ಯ? ಮಾನವೀಯತೆ ಇಲ್ಲದೆ ಇದ್ದವರು ಧರ್ಮಿಷ್ಠ ಹೆಂಗಾಗಕ್ಕೆ ಸಾಧ್ಯ? ಪೆಟ್ರೋಲ್ ಟ್ಯಾಂಕಿಗೆ ಬೆಂಕಿ ಹಾಕೋದು ಮಾನವೀಯತೆನಾ? ಅದನ್ನೇ ವಿಷಯದ ಬಗ್ಗೆ ಮಾತಾಡಿದ್ದೀನಿ. ಆ ವಿಷಯದಲ್ಲಿ ಯಾರೂ ನನ್ನ ಬಾಯಿ ಕಟ್ಟಕ್ಕೆ ಸಾಧ್ಯ ಇಲ್ಲ. ಪೊಲೀಸ್ ಕೇಸು ನನ್ನನ್ನು ಹೆದರ್ಸಕ್ಕೆ ಸಾಧ್ಯ ಇಲ್ಲ. ನಾನು ತಪ್ಪು ಮಾಡಿದ್ರೆ ಹೆದರ್ತೀನಿ, ಕೆಟ್ಟದ್ದಕ್ಕೆ ಹೆದರ್ತೀನಿ, ಕೆಟ್ಟದ್ದು ಮಾಡೋಕೆ ಹೆದರ್ತೀನಿ. ಆದರೆ ಸತ್ಯ ಹೇಳಕ್ ನನಗೆ ಯಾವತ್ತೂ ಹೆದರಿಕೆ ಇಲ್ಲ. 100,000 ಸರಿ ಹೇಳ್ತೀನಿ, ಕೋರ್ಟ್ ಮುಂದೆನೂ ಹೇಳ್ತೀನಿ ನಾನೇನು ಹೇಳಿದ್ದೀನಿ ಅನ್ನೋದನ್ನ. ನನ್ನ ಜೀವನದಲ್ಲಿ ಮುಂದಿಟ್ಟು ಹೆಜ್ಜೆಯನ್ನು ಹಿಂದಿಟ್ಟು ನನ್ನ ಜೀವನದಲ್ಲೇ ಅಭ್ಯಾಸ ಇಲ್ಲ. ಮತ್ತೆ ಒಬ್ಬ ವ್ಯಕ್ತಿ ಬಗ್ಗೆ ಹೇಳಿರೋದು, ಒಬ್ಬ ವ್ಯಕ್ತಿ ಮುಲ್ಲಾ ಅಂತ ಹೇಳಿರೋದು. ಯಾವ ಮುಲ್ಲಾ? ದೆಹಲಿನಲ್ಲಿ ನೀಟ್ ಚಳುವಳಿಯ ಸಂದರ್ಭದಲ್ಲಿ ಪೆಟ್ರೋಲ್ ಟ್ಯಾಂಕಿಗೆ ಬೆಂಕಿ ಹಾಕ್ತಿರೋ ಮುಲ್ಲಾ. ಅವನನ್ನು ಸಮರ್ಥನೆ ಮಾಡೋಕ್ಕೆ ಯಾರ್ಯಾರು ಬರ್ತಾರೆ ಅವರೆಲ್ಲರೂ ಪಾಪಿಗಳು, ಅಧರ್ಮಿಗಳು. ನಿಮಗೆ ನೀಟ್ ಪರೀಕ್ಷೆಗೆ ಸಂಬಂಧಿಸಿದಂತ ಚಳುವಳಿಯಲ್ಲಿ ಅಂತಲೇ ನನಗಿರೋ ಮಾಹಿತಿ ಒಂದು. ನಾನು ಆ ಮುಲ್ಲಾನ್ ಕುರಿತೇ ಮಾತಾಡಿದ್ದೀನಿ. ಎರಡನೇದು, ನಮ್ಮ ಸೈನಿಕರಿಗೆ ಏನಂದಿದ್ದಾರೆ ಅಂತ ವಿಡಿಯೋ ತೋರಿಸ್ಬೇಕಾ? ಪ್ರಧಾನಮಂತ್ರಿಗಳಿಗೆ ಏನಂದಿದ್ದಾರೆ ಅಂತ ತೋರಿಸ್ಬೇಕಾ? ಅವೆಲ್ಲವೂ ನನ್ನ ಹತ್ರ ಇದೆ.